ನಮ್ಮ ಕ್ಷೇತ್ರಕ್ಕೆ ಇವತ್ತು ಹೊಸ ಸಂಗತಿಗಳು. ನಾನು ಹುಟ್ಟಿದಾಗಿಂದ ಇವತ್ತಿನವರೆಗೆ ಬಹುಶಃ ಇಲ್ಲಿ ರಿಸಾರ್ಟ್ಗೆ ಡಿ.ಸಿ.ಸಿ ಬ್ಯಾಂಕ್ ಎಲೆಕ್ಷನ್ ಟೈಮ್ದಾಗ ರಿಸಾರ್ಟ್ ಹೋಗಿದ್ದು ಮಾಡಿದಾಗ ನಾನು ಬಹುಶಃ ಈ ನವೆಂಬರ್ಗೆ 40 ವರ್ಷ ಮುಗಿತಾವೆ. ನಾನು ಡಿ.ಸಿ.ಸಿ ಬ್ಯಾಂಕಿನ ಒಬ್ಬ ನಿರ್ದೇಶಕನಾಗಿ 10 ವರ್ಷ ನಿರ್ದೇಶಕನಾಗಿ 5 ವರ್ಷ ಉಪಾಧ್ಯಕ್ಷನಾಗಿ 28 ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದ ಸಂದರ್ಭದಲ್ಲಿ ನಮ್ಮ ಒಂದು ತಾಲೂಕಿಗೆ ಸೀಮಿತವಾಗಿ ಹೇಳಬೇಕಾದ್ರೆ ಇಂಥ ಘಟನೆಗಳು ಎಂದೂ ನಡೆದಿಲ್ಲ. ಬಟ್ ಇವತ್ತು ಹೊರಗಿನವ್ರು ಬಂದು ಇಂಥ ಘಟನೆಗಳು ಮಾಡ್ತಾ ಇರೋದು ಬಹಳ ಖೇದಕರವಾಗಿರ್ತಕ್ಕಂಥ ಸಂಗತಿ. ಬಟ್ ಅದಕ್ಕೆ ನಮ್ಮ ಜನ ಸ್ಪಂದನೆ ಮಾಡೋದಿಲ್ಲ. ನೀವು ಬೇಕಾದಷ್ಟು ಹೈಜಾಕ್ ನೀವು ಜನರು ಮಾಡ್ಬೋದು, ನಮ್ಮ ಮನಸ್ಸನ್ನು ಹೈಜಾಕ್ ಮಾಡೋಕ್ಕಾಗಂಗಿಲ್ಲ. ಈಗ ಆ ರೀತಿಯಾಗಿ ಅಪ್ಪನಗೌಡರು ಹಾಕಿರುವಂಥ ಸಹಕಾರಿ ತತ್ವ ಇವತ್ತು ದಿವಸ ನಮ್ಮ ಮನಸ್ಸಿನಲ್ಲಿ, ನಮ್ಮ ಮನದಲ್ಲಿ, ನಮ್ಮ ಹೃದಯದಲ್ಲಿ ಆಳವಾಗಿದೆ. ನಾವು ಒಳ್ಳೆಯ ಜನರನ್ನು ನೀವು ಹೈಜಾಕ್ ಮಾಡಿದ್ರು ಒಳ್ಳೆಯ ಜನರನ್ನ ಆಯ್ಕೆ ಮಾಡ್ತೀವಿ. ನೀವು ಅಲ್ಲಿ ಹೋದ್ರೂ ಒಳ್ಳೆಯ ಜನರನ್ನ ಆಯ್ಕೆ ಮಾಡ್ತೀವಿ, ಇಲ್ಲಿ ಹೇಳಿದ್ರು ಒಳ್ಳೆಯ ಜನರನ್ನ ಆಯ್ಕೆ ಮಾಡುವಂಥ ಒಂದು ಪ್ರಬುದ್ಧ ಮತದಾರ ನಮ್ಮದಿದ್ದಾರೆ. ಅದಕ್ಕೆ ಅವ್ರು ಏನೋ ಎಲ್ಲ ಕಡೆ ಪ್ರಯತ್ನ ಮಾಡಿರ್ಬೇಕು, ಅಲ್ಲಿ ಅವರು ಅದ್ರ ಬಗ್ಗೆ ಯಶಸ್ವಿ ಆಗಿರೋರು ಇಲ್ಲೂ ನಂಗೆ ಗೊತ್ತಿಲ್ಲ. ಬಟ್ ಆ ನಿಟ್ಟಿನಲ್ಲಿ ಇಲ್ಲೂ ಅವ್ರ ಪ್ರಯತ್ನ ಚಾಲೂ ಐತಿ. ಬಟ್ ಅದು ನಮ್ಮ ತಾಲೂಕಿನ ಮಟ್ಟಿಗೆ ಹೇಳೋದು ಅದು ಯಶಸ್ವಿ ಆಗಿದೆ. ಈಗ ಯಾಕೆ ಗೆಲ್ಲಲಿಕ್ಕೆ ಅವ್ರ ಕಡೆ ಏನಿಲ್ಲ, ಅಭಿವೃದ್ಧಿ ಇಲ್ಲ, ಶೂನ್ಯ. ಟಿ.ಸಿ ಕುಣಿಸಿಲ್ಲ, ಜನ ನಿರ್ಧಾರ ಜೊತೆ ನಾವು ಮಾಡಿದ್ದೀವಿ. ಜನ ಈಗ ಪ್ರಶ್ನೆ ಮಾಡ್ತಾರಂತೆ, ನಾವು ಜಾತಿ ಹೊರಗಿನವರು ಇವೆರಡವರು ಬ್ರ್ಯಾಂಡ್ ಬಾಗೇವಾಡಿ. ಈಗ ಹೊರಗಿನವರು ಜಾತಿ ಎರಡೇ ಈಗ ಅವ್ರ ರಕ್ಷಣೆ ಮಾಡೋದು ಅದು ಮಾಡೋಲ್ಲ. ಜನ ನೋಡ್ತಾರೆ ಯಾರು ಅಭಿವೃದ್ಧಿ ಮಾಡ್ತಾರೆ ಅವ್ರು ಪರವಾಗಿರ್ತಾರೆ. ನಮ್ಮವ್ರನ್ನ 3-4 ಜನ ನಮ್ಮಿಂದ ತೊಗೊಂಡೋಗಿದ್ದಾರೇನ ಸುಮಾರು ನಾವು ಹೇಳೇ ಇಲ್ಲ. ಹೋದ್ರೂ ನಮಗೇನು ಬರಕ್ಕೆ ಬಿಡೋದಿಲ್ಲ. ಸರ್ ಇನ್ನೊಂದು ಸರ್ ಕ್ಷೇತ್ರದಲ್ಲಿ ಏನಾದರೂ ಜಾರಕಿಹೊಳಿ ಅವ್ರು ಗೆದ್ದು ಬಂದರೆ ಗೋಕಾಕ್ ಹೋಗ್ಬೇಕಾಗತ್ತೆ ನಾವು ಅಂತ ಹೇಳಿ ಸರ್ ಜನರಿಗೆ ಹೇಳ್ತಾ ಇರುವಂಥದ್ದು ಸರ್. ಹೇಳಿದಿಲ್ಲ, ಅದು ನಾ ಎಲ್ಲಿ ಅಧಿಕಾರ ಇರುತ್ತೆ ಅಲ್ಲಿ ಹೋಗಲೇಬೇಕು. ಮೊದಲೆಲ್ಲ ರಾಯಬಾಗ್ ಹೋಗ್ತಿದ್ದು, ಯಾಕೆ ಹೋಗ್ತಿದ್ರೆ ಯಾರಿದ್ರಲ್ಲಿ ವಿ.ಎಲ್. ಪಾಟೀಲ್ ಇದ್ರು. ಬೆಳಗಾವಿ ಕ್ಲಬ್ ರೋಡ್ಗೆ ಹೋಗ್ತಿದ್ವಿ, ಯಾರಿದ್ರಲ್ಲಿ ಅವ್ರಿಗೆ ಕಡೆ ಹೋಗಿದ್ವಿ. ಉಮೇಶ್ ಕತ್ತಿ ಬಾಗೇವಾಡಿಗೆ ಬರ್ತಿದ್ವಿ, ಅಧಿಕಾರ ಇತ್ತು. ಪ್ರಭಾಕರ್ ಕೋರಿ ಅಂಕಲಿಗೆ ಹೋಗ್ತಿದ್ದೀವಿ. ಈಗ ಸತೀಶ್ ಜಾರಕಿಹೊಳಿ ಅಧಿಕಾರ ಇದೆ. ಸಾಮಾನ್ಯ ಜನ ಬರ್ತಾರೆ, ಹೋಗಬಾರ್ದಂತೇಳಿದೆ. ಮತ್ತು ಇವ್ರು ಬಾಗೇವಾಡಿಗೆ ಹೋಗಲ್ಲ, ಜನ ಹೋಗ್ತಾರೆ. ಎಲ್ಲಿ ನಾಯಕರು ಇರ್ತಾರೆ, ಎಲ್ಲಿರ್ತಾರೆ ಅಲ್ಲಿ ಹೋಗ್ತಾರೆ. ಅದನ್ನೇ ಇವರು ಹೇಳ್ಕೊತ ಕೂತ್ರೆ ಈಗ ಬಾಗೇವಾಡಿಯಿಂದ ಗೋಕಾಕ್ ಎಷ್ಟು ದೂರ? 20 ಆಗೋಲ್ಲ. 13 ಘಟಪುರ, ಈ ಕಡೆ ಒಂದು 5-6 ಬುಗುಟೆ ಆಲೂರಿಂದ ಬಾಗೇವಾಡಿ 2 ದೂರ ಐತ್ರಿ. ಈ ಸಂಪೇನ ಅದು ದೂರ. ಹಂಗೆ ಸುಮ್ಮನೆ ಹೇಳ್ತಾರೆ ನಾವು. ರಮೇಶ್ ಕತ್ತಿ ಭಾಷಣ ಮಾಡೋಕ್ಕೆ ಶೂರ್, ಅದೇ ನಾವು ಮೀರ್ಸಕ್ಕೆ ಯಾರಿಗೂ ಹುಕ್ಕೀರ್ ತಾಲೂಕಿನಾಗ ಸಾಧ್ಯ ಇಲ್ಲ. ಭಾಷಣ ಮೇಲೆ ನೀವು ಹೋಗ್ಬಾರ್ದು ನಮ್ಮ ವಿನಂತಿ, ರಿಯಾಲಿಟಿ. ಓಕೆ, ಅವಶ್ಯಕತೆ ಇಲ್ಲ. ಅದು ಅದೇ ಅದಕ್ಕೆ ಅವಶ್ಯಕತೆ ಇದೆ, ಅದು ಹತ್ರ ಅವಶ್ಯಕತೆ ಬೀಳಲ್ಲ. ಪೊಲೀಸರು ಹೋಗಿಲ್ಲ ಅಂದರೆ ನಾನು ಕೇಳಿದೆ ಯಾಕೆ ಹೋಗಿಲ್ಲ ಪೊಲೀಸರು ಅಂತ. ಅವನು ಏನೋ ಲೆಟ್ರ್ ಕೊಟ್ಟಿಲ್ಲ ಅಂತ, ಯಾರ ಸೆಕ್ರೆಟ್ರಿ. ನಮಗೆ ಗೊತ್ತಾಗಿಲ್ಲ, ಸೆಕ್ರೆಟ್ರಿ ಕೊಟ್ಟಿಲ್ಲ. ಕೊಟ್ಟಲ್ಲೆಲ್ಲ ನಾವು ಕಳಿಸಿದ್ದೀವಿ, ಇಲ್ಲಿ ಇವನು ಲೆಟ್ರ್ ಕೊಟ್ಟಿಲ್ಲ ಅಂತ ಹೇಳಿದ್ರು. ಕೊಟ್ಟರೆ ನಾವು ಕಳಿಸ್ತಿದ್ದೀವಿ ಅಂತ ಹೇಳಿದ್ರು. ಸೊ ಅದು ಇಶ್ಯೂ ನಾನು ಕೇಳಿದೆ, ಇಷ್ಟೆಲ್ಲ ಗಲಾಟೆ ಆದಾಗ ಯಾಕೆ ಹೋಗಿಲ್ಲ ಅಂತ. ಅವ್ರು ಯಾರು ರಿಕ್ವೆಸ್ಟ್ ಮಾಡಿಲ್ಲ. ನಮಗೂ ರಿಕ್ವೆಸ್ಟ್ ಮಾಡಿದ್ರೆ ನಾವೆಲ್ಲ ಪೊಲೀಸ್ ಕಳಿಸಿವಿ ಅಂತ SP ಅವ್ರು ಹೇಳಿದರು. ಓಕೆ, ಥ್ಯಾಂಕ್ ಯು.